ಶ್ರೀ ಮಹಾಗಣಪತಯೇ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಪರಮೇಷ್ಠಿ ಗುರುಭ್ಯೋ ನಮಃ. ಜಗದ್ಗುರುವೇ ನಮಃ. ಸದ್ಗುರುವೇ ನಮಃ. ಕುಲದೇವತಾಭ್ಯೋ ನಮಃ. ಗ್ರಾಮದೇವತಾಭ್ಯೋ ನಮಃ. ಇಷ್ಟದೇವತಾಭ್ಯೋ ನಮಃ. ಪ್ರಿಯ ವೀಕ್ಷಕರೇ, ಕನ್ಯಾ ರಾಶಿ ಜುಲೈ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ನೋಟ್ ಮಾಡ್ಕೊಳ್ಳಿ, 29 ಜುಲೈ 2026 ಬುಧವಾರ ಗುರು ಪೌರ್ಣಮಿ. ನಿಮ್ಮ ಜಾತಕಗಳು ನನಗೆ ಗೊತ್ತಿಲ್ಲ, ಜಾತಕದಲ್ಲಿ ಗುರು ಚೆನ್ನಾಗಿಲ್ಲ ಅಂದ್ರೆ ಗುರುಗಳ ದರ್ಶನ ಪೂಜೆಗಳನ್ನ ನೀವು ಮಾಡಬೇಕಾಗುತ್ತೆ. ಯಾವುದೇ ಗುರುಗಳನ್ನಾದ್ರೂ ನೀವು ಪೂಜೆಯನ್ನ ಮಾಡ್ಬೋದು. ಗುರುಬಲ ಇದೆ, ಗುರು ಲಾಭ ಸ್ಥಾನದಲ್ಲಿದ್ದಾನೆ, ಆದ್ರೂ ನಿಮಗೇನು ಒಳ್ಳೆ ಫಲ ಪ್ರಾಪ್ತಿ ಆಗ್ತಾ ಇಲ್ಲ ಅಂದ್ರೆ ಜಾತಕದಲ್ಲಿ ಗುರುವಿನ ದೋಷ ಇದೆ ಅಂತ ನೀವು ಜಾತಕವನ್ನ ಫಸ್ಟ್ ತೋರಿಸ್ಬೇಕಾಗತ್ತೆ. ನೀವು ಯಾವಾಗ ತೋರಿಸ್ತೀರೋ ನೀವು ನನಗೆ ಹೇಳಿ, ನಾನು ನಿಮ್ಮ ಜಾತಕವನ್ನ ನೋಡ್ತೀನಿ. ಹಾಗಾದ್ರೆ ಕನ್ಯಾ ರಾಶಿ ಜಾತಕರಿಗೆ ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಯಾರಿಗೇ ಆಗ್ಲಿ 17/7/2026 ದಕ್ಷಿಣಾಯನ ಪುಣ್ಯಕಾಲ. ಸೂರ್ಯ ಉತ್ತರಾಯಣದಿಂದ ದಕ್ಷಿಣಾಯನಕ್ಕೆ ಪರಿವರ್ತನೆ ಆಗ್ತಾ ಇರುವಂತಹ ಕಾಲ. ತರ್ಪಣ ಬಿಡಬೇಕು ಅಂತಿರೋರು ಹಗಲು 11:45 ಗಂಟೆಗೆ ತರ್ಪಣವನ್ನು ಬಿಡಬಹುದು, 11:45 AM ನಂತರ. ಯಾಕಂದ್ರೆ ಕಾಲ ಚೇಂಜ್ ಆಗ್ತಾ ಇದೆ, ಸೂರ್ಯನ ಕಕ್ಷೆ ಚೇಂಜ್ ಆಗ್ತಾ ಇದೆ. ಈ ತಿಂಗಳಲ್ಲಿ 3 ಗ್ರಹಗಳ ಇನ್ಫ್ಲುಯೆನ್ಸ್ ಆಗುತ್ತೆ. 4/7/2026 ಶುಕ್ರ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಸಂಚಾರ. 7/7/2026 ಬುಧ ಮಿಥುನ ರಾಶಿಯಲ್ಲಿ ವಕ್ರಿಯಾಗ್ತಾನೆ. 17/7/2026 ಸೂರ್ಯ ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪರಿವರ್ತನೆ. ನಿಮಗೇನೇನಾಗುತ್ತೆ, ಕನ್ಯಾ ರಾಶಿಯವರಿಗೆ ಗುರುಬಲ, ನಿಮಗೆ ಸೂರ್ಯ ಕೂಡ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾನೆ. ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಈಡೇರುತ್ತೆ, ಲಾಭ ಆಗುತ್ತೆ. ವ್ಯಯಾಧಿಪತಿ ಸೂರ್ಯ ಆಗಿದ್ರು ಕೂಡ ಗೋಚಾರದಲ್ಲಿ 11ನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಒಳ್ಳೆ ಪ್ರಭಾವವನ್ನ ಹೊಂದುತ್ತಾನೆ. ನಿಮಗೆ ಗೌರವಗಳು ಪ್ರಾಪ್ತಿಯಾಗುತ್ತೆ, ಧನ ಪ್ರಾಪ್ತಿಯಾಗುತ್ತೆ, ಹ್ಯೂಜ್ ಮನಿ ಮಾಡ್ಕೊಳ್ಳುವಂತಹ ಯೋಗ ಉಂಟು ಆಗುತ್ತೆ. ಕನ್ಯಾ ರಾಶಿಯವರಿಗೆ ಟೈಮ್ ಬಹಳ ಉತ್ತಮವಾದಂತಹ ಫಲ. ನಿಮ್ಮ ರಾಶ್ಯಾಧಿಪತಿಯಾದಂತಹ ಬುಧ ವಕ್ರಿಯಾಗಿ ಬಹಳ ಪ್ರಬಲನಾಗ್ತಾನೆ ಮಿಥುನ ರಾಶಿಯಲ್ಲಿ. ದಶಮ ಭಾವ ಆಕ್ಟಿವೇಟ್ ಆಗುತ್ತೆ. ನೀವು ಯಾವುದೇ ಆಗ್ಲಿ ಅಕೌಂಟೆಂಟ್ಗಳಾಗಿದ್ರೆ ಅಥವಾ ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಪ್ರಮೋಷನ್ ಆಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ. ನಿಮ್ಮ ಪ್ರಿಯತಮನಿಂದ ನಿಮಗೆ ಲಾಭ. ನಿಮ್ಮ ಪ್ರಿಯತಮೆ, ಪುರುಷರಿಗೆ ಪ್ರಿಯತಮೆ, ಸ್ತ್ರೀಯರಿಗೆ ಪ್ರಿಯತಮನಿಂದ ಲಾಭ ಆಗುತ್ತೆ. ಅಕೌಂಟೆಂಟ್ಗಳಿಗೆ ಈ ತಿಂಗಳು ಬಹಳ ಒಳ್ಳೆ ಲಾಭ ಆಗುವಂತಹ ಕಾಲ. ಪುಸ್ತಕಗಳನ್ನೆಲ್ಲ ಯಾರು ಪಬ್ಲಿಷ್ ಮಾಡ್ಬೇಕಂದ್ರೆ ಮಾಡ್ಬೋದು. ಸ್ಕಿನ್ ಡಾಕ್ಟರ್ಗಳಿಗೂ ಕೂಡ ಒಳ್ಳೆ ಹಣವನ್ನ ಲಾಭ ಮಾಡ್ಕೊಂತೀರಿ. ಲಾಯರ್ಗಳಿಗೆ, ಅಡ್ವೊಕೇಟ್ಸ್, ಹೈಕೋರ್ಟ್ ಅಡ್ವೊಕೇಟ್ಸ್ ಇರ್ಬೋದು, ಲೋಕಲ್ ಆಗಿ ಅಡ್ವೊಕೇಟ್ಸ್ ಇರ್ಬೋದು, ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಸ್ ಇರ್ಬೋದು, ಎಕ್ಸಾಮ್ಗಳು ಬರೆದ್ರೆ ಜಡ್ಜ್ ಆಗುವಂತಹ ಯೋಗ ಉಂಟಾಗುತ್ತೆ. ಮತ್ತೆ ಒಳ್ಳೆ ಕ್ಲೈಂಟ್ಸ್ ಸಿಗ್ತಾರೆ. ಕಷ್ಟ ಕಾಲದಲ್ಲೂ ಕೂಡ ಅವರಿಗೆ ನೀವು ಸಹಾಯ ಮಾಡಿದ್ರೆ ನಿಮಗೂ ಕೂಡ ಧನ ಪ್ರಾಪ್ತಿಯಾಗುವಂತಹ ಯೋಗ ಕನ್ಯಾ ರಾಶಿ ಜಾತಕರಿಗೆ ಪ್ರಾಪ್ತಿಯಾಗುತ್ತೆ. ಸೂರ್ಯನಿಂದ ನಿಮಗೆ ಲಾಭ ಆಗುತ್ತೆ. ಗುರುಜಿ ಶುಕ್ರ ವ್ಯಯಭಾವ 12ನೇ ಸಂಚಾರ ಆಗ್ತಾನಲ್ಲ, ನಿಮ್ಮ ರಾಶಿಗೆ ದ್ವಿತೀಯಾಧಿಪತಿ ಶುಕ್ರ ವ್ಯಯಭಾವದಲ್ಲಿ ಸಂಚಾರ ಆದ್ರೂ ಕೂಡ ಗೋಚಾರದಲ್ಲಿ ಶುಕ್ರ ಶುಭ ಫಲಗಳನ್ನ ಕೊಡ್ತಾನೆ. ಯಾರಾದರೂ ಒಂದು ಉನ್ನತ ಜಾತಿಯ ಸ್ತ್ರೀಯ ಜೊತೆ ಸುಖ ಭೋಗಗಳನ್ನ ನೀವು ಅನುಭವಿಸುವಂತಹ ಯೋಗ. ವಿವಾಹಿತರಾಗಿದ್ದರೆ ಪುರುಷರು ಪತ್ನಿಯಿಂದ ಸುಖ ಭೋಗವನ್ನ ಅನುಭವಿಸ್ತೀರಿ. ಸ್ತ್ರೀ ಜಾತಕರು ಪತಿಯಿಂದ ಸುಖ ಅನುಭವ, ಸುಖ ಸಂತೋಷದ ಅನುಭವ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮೇಲೆ ಬರ್ತೀರಿ. ಶುಕ್ರ ವ್ಯಯಭಾವದಲ್ಲಿದ್ದಾಗ ಖರ್ಚು ಮಾಡ್ತೀರಿ. ಯಾರಿಗೋಸ್ಕರ ಖರ್ಚು ಮಾಡ್ತೀರಿ? ಸ್ತ್ರೀಗೋಸ್ಕರ, ಹೆಣ್ಣಿಗಾಗಿ, ಹೆಣ್ಣು ಹೊನ್ನು ಮಣ್ಣಿಗಾಗಿ ಹಣವನ್ನ ಖರ್ಚು ಮಾಡಬೇಕಾಗುತ್ತೆ. ಉಲ್ಲಾಸ ಪಡೆಯಲು ಖರ್ಚು ಮಾಡುವಂಥದ್ದು, ಆಧ್ಯಾತ್ಮಿಕವಾಗಿ ಹಣವನ್ನ ಖರ್ಚು ಮಾಡುವಂಥದ್ದು ಮತ್ತು ನೀವು ಮೇಲೆ ಬರುವಂತಹ ಯೋಗ ಉಂಟಾಗುತ್ತೆ. ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ಸಫಲತೆಯನ್ನು ಹೊಂದ್ತೀರಿ, ಲಾಭವನ್ನ ಪಡಿತೀರಿ. ಸ್ಕಾಲರ್ಶಿಪ್ಗಳಿಗೆ ಅಪ್ಲೈ ಮಾಡಿದ್ರೆ ಸ್ಕಾಲರ್ಶಿಪ್ ಕೂಡ ನಿಮಗೆ ಸಿಗುವಂತಹ ಸಾಧ್ಯತೆ ಇದೆ. ದಶಮ ಭಾವದಲ್ಲಿರುವಂತಹ ಬುಧ ಒಳ್ಳೆ ಫಲ ಕೊಡ್ತಾನೆ. ಲಾಭ ಸ್ಥಾನದಲ್ಲಿರುವಂತಹ ಸೂರ್ಯನೂ ಒಳ್ಳೆ ಫಲ ಕೊಡ್ತಾನೆ. ಲಾಭ ಸ್ಥಾನದಲ್ಲಿರುವಂತಹ ಗುರುವು ಕೂಡ ಶುಭ ಫಲವನ್ನ ಕೊಡ್ತಾನೆ. ವ್ಯಯಭಾವದಲ್ಲಿರುವಂತಹ ಶುಕ್ರನೂ ಕೂಡ ನಿಮಗೆ ಕನ್ಯಾ ರಾಶಿಯವರಿಗೆ ಒಳ್ಳೆ ಲಾಭ, ಸುಖ ಸಂತೋಷವನ್ನ ನಿಮಗೆ ಕೊಡ್ತಾನೆ.
ಹಣ ವ್ಯಯ ಆಗುತ್ತೆ, ಖರ್ಚಾಗುತ್ತೆ. ತನ್ನ ಸುಖಕ್ಕಾಗಿ ಅಂದ್ರೆ ನಿಮ್ಮ ಸ್ವಯಂ ಖುಷಿ ಸಂತೋಷಕ್ಕಾಗಿ ನೀವು ಖರ್ಚು ಮಾಡುವಂತಹ ಯೋಗ, ಆಧ್ಯಾತ್ಮಿಕ ಕ್ಷೇತ್ರಗಳ ಪುಣ್ಯ ಕ್ಷೇತ್ರಗಳ ದರ್ಶನ ಮಾಡುವಂತ ಯೋಗ ಉಂಟಾಗುತ್ತೆ. ಕನ್ಯಾ ರಾಶಿ ಜಾತಕರಿಗೆ, ವಿದ್ಯಾರ್ಥಿಗಳಿಗೂ ಕೂಡ ಟೈಮ್ ಚೆನ್ನಾಗಿದೆ. ವಿವಾಹ ಆಗೋದಕ್ಕೆ ಕನ್ಯಾ ರಾಶಿ ಜಾತಕರಿಗೆ ಈಗ ಗುರುಬಲ ಇರೋದ್ರಿಂದ ಒಳ್ಳೆ ಟೈಮು. ವಿಡಿಯೋನ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಾ, ಕೆಲವರು ವಿಡಿಯೋನ ಲೈಕ್ ಮಾಡ್ತೀರಾ, ಕೆಳಗಡೆ ಹೈಪ್ ಅಂತ ಬಂದರೆ ಹೈಪ್ ಮಾಡಿ ಅನೇಕ ಜನಗಳಿಗೆ ವಿಡಿಯೋ ತಲುಪಲಿ ಅಂತ ಕೇಳ್ತಾ, ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ. ಭಗವಂತ ನಿಮ್ಮ ಎಲ್ಲ ಮನೋಕಾಮನೆಗಳು ಕೂಡ ಪೂರ್ಣ ಮಾಡಲಿ.